ಇಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳು ಇವತ್ತು ನಾವು ಶಿರ್ಡಿಗೆ ಹೋಗಿರೋ ತರ ಒಂದು ನಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರು. ಅವರೆಲ್ಲರಿಗೂ ನಮ್ಮ ಬಾಬಾ ಅವರ ಕೃಪೆ ಇರಲಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ರಾಮಕೃಷ್ಣ ನಗರದಲ್ಲಿರುವ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀನಿ. ಏನಕ್ಕಂದ್ರೆ ಇವತ್ತು ಗುರು ಪೂರ್ಣಿಮಾ ಅಂಗವಾಗಿ ನಮ್ಮ ತುಮಕೂರಿನ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ತುಂಬಾ ವಿಜೃಂಭಣೆಯಾಗಿ ಈ ಗುರು ಪೂರ್ಣಿಮೆನ ಆಚರಣೆ ಮಾಡ್ತಾರೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ನಾನು ಮೊನ್ನೆ ಬಂದ್ಬಿಟ್ಟು ನಮ್ಮ ಶಿರ್ಡಿ ಸಾಯಿಬಾಬಾ ಆಡಳಿತ ಮಂಡಳಿಯವರ ಹತ್ರ ಮಾತಾಡ್ಕೊಂಡು ಹೋಗಿದ್ದೆ. ಅವರು ನಾವು ತುಂಬಾ ವಿಜೃಂಭಣೆಯಾಗಿ ಈ ಒಂದು ಗುರು ಪೂರ್ಣಿಮೆನ ಆಚರಣೆ ಮಾಡ್ತೀವಿ. ಗುರು ಪೂರ್ಣಿಮೆ ದಿನದಂದು ಹೆಚ್ಚು ಕಡಿಮೆ 30 ರಿಂದ 35 ಸಾವಿರ ಜನರು ಭಕ್ತರು ಬರ್ತಾರೆ, ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿದ್ರು. ನೀವೀಗ ನೋಡ್ತಾ ಇರ್ಬೋದು ನಮ್ಮ ತುಮಕೂರಿನ ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ. ಹಾಗೇನೆ ಈ ಒಂದು ಸರ್ದಿ ಸಾಲು ನೀವು ನೋಡ್ತಾ ಇದ್ದೀರಾ, ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು. ಯಾಕಂದ್ರೆ ಈ ವರ್ಷ ಅಲ್ಲ, ಪ್ರತಿ ವರ್ಷನೂ ಕೂಡ ಇದೇ ರೀತಿ ನಮ್ಮ ತುಮಕೂರಲ್ಲಿ ಈ ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಯಾಕಂದ್ರೆ ಇದು ನಮ್ಮ ಶಿರ್ಡಿ ಸಾಯಿಬಾಬಾ ಅವರ ಒಂದು ಮೇಲಿರ್ತಕ್ಕಂತಹ ಒಂದು ಭಕ್ತಿ. ಈ ಭಕ್ತಿಗೋಸ್ಕರ ಎಲ್ರೂ ಬಂದು ಇಲ್ಲಿ ನಮ್ಮ ಸಾಯಿಬಾಬಾ ಅವರ ದರ್ಶನ ಪಡೆದು ಕೃಪಾರ್ಥರಾಗ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಕ್ಯೂ ಇದೆ ನೋಡಿ, ನಿಮ್ಗೆ ಅಲ್ಲಿಂದ ತೋರಿಸ್ತಾ ಇದೆ ನಿಮ್ಗೆ. ಈಗ ನಾನು ದೇವಸ್ಥಾನದ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಇನ್ನೂ ಏನಾದ್ರು ಒಂದು 5 ಮಿನಿಟ್ಸ್ ಆಗ್ಬೋದು, 5 ನಿಮಿಷದಿಂದ 10 ನಿಮಿಷ ಆಗ್ಬೋದು. ಯಾಕಂದ್ರೆ ಅಷ್ಟು ಕ್ಯೂ ಇದೆ. ಬನ್ನಿ ನಾನು ಇಲ್ಲಿನ ಭಕ್ತಾದಿಗಳ ಹತ್ರ, ಅಂದ್ರೆ ಇಲ್ಲಿ ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಬಂದಿರತಕ್ಕಂತಹ ಭಕ್ತಾದಿಗಳನ್ನ ಮಾತಾಡ್ಸ್ಬಿಡೋಣ. ಯಾಕಂದ್ರೆ ಅವರು ಎಷ್ಟು ವರ್ಷದಿಂದ ಈ ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಬರ್ತಾರೆ ನಮ್ಮ ತುಮಕೂರಲ್ಲಿ. ಹಾಗೇನೆ ಇವತ್ತು ಏನ್ ವಿಶೇಷ ಅಂತ ಕೇಳ್ಬಿಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ರಮೇಶ್ ಅಂತ ಹೇಳಿ. ಸರ್ ನಿಮ್ದು ತುಮಕೂರನ್ನ? ತುಮಕೂರು ಈಗಿಲ್ಲ, ವಾಸ ಇರೋದು. ಸರ್ ಇವತ್ತು ಗುರು ಪೂರ್ಣಿಮಾ ಅಂಗವಾಗಿ ಪ್ರತಿ ವರ್ಷನೂ ಕೂಡ ನೀವು ಈ ಒಂದು ಸಾಯಿಬಾಬಾ ದೇವಸ್ಥಾನ ಖಂಡಿತ ಬರ್ತೀವಿ, ಸಾಯಿಬಾಬಾ ಅವ್ರ ದರ್ಶನ ಪಡಿತೀವಿ ನಾವು ಖಂಡಿತ. ಸರ್ ಶಿರ್ಡಿಗಂತೂ ಹೋಗಕ್ ಆಗಲ್ಲ, ಹಾಗಾಗಿ ನೀವು ಶಿರ್ಡಿಗೆ ಹೋಗೋದಕ್ಕೆ ಪ್ರತಿ ವರ್ಷ ಕೂಡ ಅನುಕೂಲ ಆಗಲ್ಲ. ನಮ್ಗೆ ಇಲ್ಲೇ ತುಮಕೂರಲ್ಲೇ ಲೋಕಲ್ ಅಲ್ಲೇ ಇರೋದ್ರಿಂದ ನಾವು ಸಾಯಿಬಾಬಾ ದರ್ಶನ ಮಾಡಿ ಸೊ ನಾವು ಆಶೀರ್ವಾದ ಪಡ್ಕೊಳ್ತೀವಿ. ಹೌದು ಸರ್, ಈ ಒಂದು ಗುರು ಪೂರ್ಣಿಮಾ ಏಕೆ ಆಚರಣೆ ಮಾಡ್ತಾರೆ ಅಂತ ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಗುರುಗಳನ್ನ ನೆನ್ಸ್ಕೊಳ್ಳೋದಕ್ಕೆ, ನಮ್ಗೆ ವಿದ್ಯೆ ಹೇಳ್ಕೊಟ್ಟಿದ್ ಗುರುಗಳಾಗಿರ್ಬೋದು, ಜೀವನಕ್ಕೆ ದಾರಿ ತೋರ್ಸೋದ್ ಗುರುಗಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಎಲ್ಲರೂ ಗುರು ಸಮಾನರು. ಸೊ ಆ ಗುರುಗೆ ಒಂದು ವಂದನೆ ಅರ್ಪಿಸೋದಕ್ಕೆ ಇದೊಂದು ವರ್ಷಕ್ಕೆ ಒಂದು ದಿನ ಬರುತ್ತೆ ಅಂತ ನಾವು ಅನ್ಕೊಂಡು ನಾವು ಎಲ್ಲರಿಗೂ ವಂದನೆ ತಿಳಿಸ್ತೀವಿ, ಮತ್ತೆ ಗುರುಗಳ ಹತ್ರ ಆಶೀರ್ವಾದ ಪಡಿತೀವಿ. ತುಂಬಾ ಒಳ್ಳೆಯದು ಸರ್. ನಿಮಗೆ ನಮ್ಮ ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರಲಿ. ಪ್ರತಿಯೊಬ್ಬರಿಗೂ ಗುರು ಪೂರ್ಣಿಮಾ ಪ್ರಯುಕ್ತ ಎಲ್ಲರಿಗೂ ಒಳ್ಳೇದಾಗ್ಲಿ, ಭಗವಂತರಿಗೆ ಕರುಣೆ ತೋರಿಸ್ತೀವಿ. ಧನ್ಯವಾದಗಳು. ಇಲ್ಲಿ ನೋಡಿದ್ರಲ್ವಾ, ಅವರು ಪ್ರತಿ ವರ್ಷ ನಾವು ಇಲ್ಲಿ ಬರ್ತೀವಿ. ಯಾಕಂದ್ರೆ ಪ್ರತಿ ವರ್ಷನೂ ನಾವು ಶಿರ್ಡಿಗೆ ಹೋಗಕ್ ಆಗಲ್ಲ, ಹಾಗಾಗಿ ನಮ್ಮ ತುಮಕೂರಿನ ಈ ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಬಂದು ಇಲ್ಲೇ ದರ್ಶನ ಪಡೆದೀವಿ ಅಂತ ಹೇಳ್ತಾರೆ. ಮತ್ತೆ ಇನ್ನು ಕೆಲವು ಭಕ್ತಾದಿಗಳನ್ನ ಮಾತಾಡ್ಸ್ಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಸುರೇಶ್. ಸರ್ ನಿಮ್ದು ತುಮಕೂರನ್ನ? ಹೌದು ಸರ್. ಪ್ರತಿ ವರ್ಷ ಗುರು ಪೂರ್ಣಿಮೆ ದಿನ ನೀವು ಸಾಯಿಬಾಬಾ ಮಂದಿರಕ್ಕೆ ಬರ್ತಿರೋ ಅಥವಾ ಪ್ರತಿ ಗುರುವಾರನೂ ಬರ್ತೀರೋ? ಪ್ರತಿ ಗುರುವಾರನೂ ಬರ್ತೀವಿ, ಆಮೇಲೆ ಫ್ರೀ ಇದ್ದಾಗೆಲ್ಲ ಬರ್ತೀವಿ. ಗುರು ಪೂರ್ಣಿಮೆಗೋಸ್ಕರನೇ ಬಂದಿದೀವಿ. ಸರ್ ಹೇಗಿದೆ ನಮ್ಮ ತುಮಕೂರಲ್ಲಿ ಗುರು ಪೂರ್ಣಿಮಾ ಆಚರಣೆ? ಸರ್ ಇದು ಒಂದು ಎಲ್ಲರನ್ನು ಒಗ್ಗೂಡಿಸೋ ಒಂದು ಇದು ಮಹತ್ ಕಾರ್ಯ. ಆಮೇಲೆ ದೇವರಲ್ಲಿ ಒಂದು ಅಚಲವಾದ ನಂಬಿಕೆ, ಮತ್ತೆ ಸ್ವಲ್ಪ ಏನೇ ಇದಿದ್ರು ಜಾತಿ ಭೇದ ಇಲ್ದಂಗೆ ಇದು ನಡೆಯುತ್ತಾ ಇದೆ. ಬಹಳ ಒಳ್ಳೆ ಇದು ಕಾರ್ಯ. ಈಗ ಬಸವರಾಜು, ಜ್ಯೋತಿ, ಜಿ.ಎಂ. ಸಿದ್ದೇಶ್ವರ, ಕಬಡ್ಡಿ ರವೀಂದ್ರ, ಹೌದು ರವೀಂದ್ರ ಅವರೆಲ್ಲ ನಮ್ಗೆ ಇದೇ ಆಗ್ಬೋದು, ಫ್ರೆಂಡು ರಿಲೇಷನ್. ಎಲ್ಲಾ ಜನಗಳಿಗೂ ಒಗ್ಗೂಡಿಸುವಂತದ್ದು, ಇದಕ್ಕೆ ಜಾತಿ ಭೇದ ಇಲ್ಲ. ಆಮೇಲೆ ಯಾವ್ದು ತಾರತಮ್ಯ ಇಲ್ಲ. ಎಲ್ಲ ಗುರುವಾರ ಡೈಲಿ ಪ್ರಸಾದ ಸ್ವಲ್ಪ ಸಿಕ್ಕುತ್ತೆ. ನಾವು ಫ್ರೀ ಆದಾಗ ಬಂದು ಬಾಬುನ್ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ ಸರ್. ಹಾಗೇನೆ ಗುರು ಪೂರ್ಣಿಮೆನ ಏಕೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಿದ್ಯಾ? ಗುರುಗಳನ್ನ ನೆನೆಸ್ಕೊಂಡು ದೇವರಲ್ಲಿ ಒಂದು ಭಕ್ತಿ, ವಿಶ್ವಾಸ, ಗೌರವ, ಕೃತಜ್ಞತೆ ಇವೆಲ್ಲ
ಗುರುಗಳಿಗೆ ಅದು ಸಲ್ಲಿಸೋದು. ಎಲ್ಲರಿಗೂ ಒಂದು ಒಳ್ಳೇದೇನೆ. ಹೌದು ಸರ್. ಎಲ್ಲಾ ಜನಾಂಗದವರೆಗೂ ಒಂದು ದೇವರಲ್ಲಿ ಒಂದು ಭಕ್ತಿ, ಒಂದು ಗುರುಗಳಲ್ಲಿ ಒಂದು ಸ್ಥಾನ ಈ ಒಂದು ಇರೋದ್ರಿಂದ ಸ್ವಲ್ಪ ಎಲ್ಲ ಒಂದು ಆಚರಣೆ ಮಾಡ್ತೀವಿ. ಹೌದು ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಹಾಗೆ ನಿಮಗೂ ಕೂಡ ನಮ್ಮ ಸಾಯಿಬಾಬಾರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ. ಓಕೆ, ನಿಮ್ ಕುಟುಂಬಕ್ಕೂ ಇರ್ಲಿ ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನೋಡ್ತಾ ಇದ್ದೀರಾ, ಇವತ್ತು ಒಂಥರ ಜಾತ್ರೆನೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಜನ ಸಾಗರ ಸೇರಿದೆ ಅಂದ್ರೆ ಈಗ ಇನ್ನು ಬರೀ ಟ್ರೇಲರ್ ಅಷ್ಟೇ. ಇನ್ನು ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ನಿಮಗೆ ಬಾಬಾ ಅವರ ದರ್ಶನ ಕೂಡ ಮಾಡಿಸ್ತೀನಿ. ಇನ್ನೇನು ಇಲ್ಲೆಲ್ಲ ಪ್ರಸಾದ ತಗೊಳ್ತಾ ಇದಾರೆ. ಈ ಕಡೆ ಏನೋ ಆಟಿಕೆ ಸಾಮಾನುಗಳು ತಗೊಳ್ಳೋರು ಇಲ್ಲಿ ತಗೊಳ್ತಾ ಇದಾರೆ. ಇನ್ನು ಮಾತಾಡ್ಸ್ಬಿಡ್ತೀನಿ. ಹಾಯ್. ಹಾಯ್, ನಿನ್ನ ಹೆಸರು? ಹೇಮಶ್ರೀ. ಹೇಮಶ್ರೀ, ನೀನು ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಪ್ರತಿ ವಾರನೂ ಬರ್ತೀಯಾ? ಹೌದು. ಯಾಕೆ ಬರ್ತೀಯಾ? ದೇವರು ನಂಗೆ ಒಳ್ಳೆ ವಿದ್ಯಾಬುದ್ಧಿ ಕೊಡ್ಲಿ, ಮತ್ತೆ ಎಲ್ರು ಚೆನ್ನಾಗಿರ್ಲಿ, ಮತ್ತೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿರ್ಲಿ ಅಂತ ಇಷ್ಟ. ಕೇಳ್ಕೊಳಕ್ ಬರ್ತೀಯಾ? ಇವತ್ತು ಗುರು ಪೌರ್ಣಿಮೆ ಹೇಗಿತ್ತು? ಬಾಬಾ ಅವರ ದರ್ಶನ ಮಾಡ್ದ? ದರ್ಶನ ಮಾಡ್ದೆ. ಹೇಗಿತ್ತು? ಚೆನ್ನಾಗಿತ್ತು. ಮತ್ತೆ ಎಲ್ಲ ಚೆನ್ನಾಗಿದೆ. ಜನನು ಜಾಸ್ತಿ ಇದೆ. ಅಲ್ಲಿಂದ ರಶ್ ಇತ್ತು. ಅಲ್ಲಿಂದ ಕಂಪ್ಲೀಟ್ ಮಾಡಿ ಒಳಗೋಗಿ ಅದೆಲ್ಲ ಕಂಪ್ಲೀಟ್ ಮಾಡಿ ಅಲ್ಲೂ ಎಲ್ಲ ಜಾಸ್ತಿ 1 hour ಆಯ್ತು. ಪ್ರಸಾದ ತಗೊಂಡ? ತಗೊಂಡೆ. ಓಕೆ ಅಮ್ಮ, ನಿನಗೆ ವಿದ್ಯೆ ಬುದ್ಧಿ ಕೊಟ್ಟು ನಮ್ಮ ಗುರುಗಳು ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ಓಂ ಸಾಯಿರಾಮ್. ಥ್ಯಾಂಕ್ ಯು. ಓಂ ಸಾಯಿರಾಮ್. ನೋಡಿದ್ರಲ್ವಾ, ಚಿಕ್ಕ ಮಕ್ಕಳು ಕೂಡ ನಮ್ಮ ಬಾಬಾ ಅವರ ದರ್ಶನಕ್ಕೆ ಬಂದಿದ್ದಾರೆ. ಬನ್ನಿ ಈಗ ಹಾಗೆ ಹೋಗೋಣ. ಇನ್ನು ಯಾರ್ಯಾರೆಲ್ಲ ಸಿಗ್ತಾರೋ ಅವ್ರ ಜೊತೆ ಮಾತಾಡ್ಸ್ಕೊಂಡು ಇನ್ನ ದೇವಸ್ಥಾನದ ಒಳಗಡೆ ಹೋಗ್ಬಿಡೋಣಂತೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ಬಿಡೋಣ. ಆಕ್ಚುಲಿ ತುಂಬಾ ಜನ ಸಾಗರ ಸೇರಿದೆ. ಆದ್ರೂ ನಾವು ಬಾಬಾ ಅವರ ದರ್ಶನ ಮಾಡ್ಲೇಬೇಕು. ಬನ್ನಿ, ಇನ್ನ ಯಾರ್ಯಾರೆಲ್ಲ ಇಲ್ಲಿ ನಮಗೆ ಗೊತ್ತು ಪರಿಚಯ ಇರೋರು ಸಿಗ್ತಾರೆ, ಹಾಗೆ ನೋಡ್ಕೊಂಡು ಹೋಗೋಣ. ನೋಡಿ, ಇವತ್ತು ಮೊನ್ನೆ ನಾನು ನಿಮಗೆ ತೋರಿಸಿದ್ದೆ, ಇನ್ನು ಇಲ್ಲಿ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು. ಇವತ್ತು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮುಗ್ದಿದೆ. ನೋಡಿ, ಎಷ್ಟು ಹೂವಿನ ಅಲಂಕಾರದಿಂದ ಹಾಗೂ ಜಗಮಗಿಸುವ ದೀಪಗಳ ಅಲಂಕಾರದಿಂದ ಇವತ್ತು ನಮ್ಮ ಶಿರಡಿ ಸಾಯಿಬಾಬಾ ಮಂದಿರ ಎಷ್ಟು ಕಂಗೊಳಿಸ್ತಾ ಇದೆ. ಬನ್ನಿ ಈಗ ಒಳಗಡೆ ಹೋಗ್ಬಿಡೋಣ. ನಿಮಗೆ ಈ ದೇವಸ್ಥಾನನ ತೋರಿಸ್ತೀನಿ. ನಿಮಗೆ ಅವಾಗಲೇ ಅಲ್ಲಿ ಕ್ಯೂ ತೋರಿಸಿದೆ, ಅಲ್ಲಿಂದ ಕ್ಯೂ ಇದೆ ಅಂತ ನೋಡಿ. ನೀವೀಗ ನೋಡ್ತಾ ಇರ್ಬೋದು, ಈ ಒಂದು ಕ್ಯೂ ಇಲ್ಲಿನೂ ಮುಂದುವರೆದಿದೆ. ಮೊನ್ನೆನೆ ಬಂದಾಗೆ ಎಲ್ಲ ಬ್ಯಾರಿಕೇಡ್ ಎಲ್ಲ ಹಾಕಿದ್ರು, ಯಾಕಂದ್ರೆ ಇಲ್ಲಿ ಜನಜಂಗುಳಿ ಆಗ್ಬಾರ್ದು, ಆಮೇಲೆ ಒಂದು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ ಎಲ್ಲ ನೀಟಾಗಿ ಎಲ್ಲ ಬ್ಯಾರಿಕೇಡ್ಗಳೆಲ್ಲ ಹಾಕಿದ್ದಾರೆ. ಇಲ್ಲಿ ನೂಕು ಮಾಡಂಗಿಲ್ಲ, ಅಷ್ಟು ನೀಟಾಗಿ ಹೋಗ್ಬೇಕಾಗಿದೆ. ಹಾಗಾಗಿ ನೋಡ್ತಾ ಇರ್ಬೋದು, ಎಷ್ಟು ನಿಧಾನವಾಗಿ ಯಾವುದೇ ಒಂದು ನೂಕು ಇಲ್ದಂಗೆ ಎಲ್ಲ ಬಾಬಾ ಅವರ ದರ್ಶನ ಮಾಡಕ್ಕೆ ಹೊರಟಿದ್ದಾರೆ ಭಕ್ತಾದಿಗಳು. ಬನ್ನಿ ನಾವೀಗ ಒಳಗಡೆ ಹೋಗ್ಬಿಡೋಣ. ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಇವತ್ತು ಗುರು ಪೌರ್ಣಿಮಾ, ಇವತ್ತು ಬಾಬಾ ಅವ್ರ ದರ್ಶನ ಮಾಡಕ್ ಬಂದಿದ್ದೀರಾ ಸರ್. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಇವತ್ತು? ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿ ಒಂಥರ ಶಿರಡಿನಲ್ಲೇ ನೋಡ್ದಂಗ ಆಗ್ತಾ ಇದೆ. ಈ ಜನಗಳು ಈ ಒಂದು ಇದನ್ನು ವಾತಾವರಣ ನೋಡಿದಾಗ ಒಂಥರ ಶಿರಡಿನಲ್ಲಿ ಆಗಂತ ಒಂದು ಇದು ಇಲ್ಲಿ ಕಾಣ್ತಾ ಇದೆ. ಊಟದ ವ್ಯವಸ್ಥೆ, ಜನಗಳಿಗೆ ನೀರಿನ ವ್ಯವಸ್ಥೆ, ಎಲ್ಲ ಪಾರ್ಕಿಂಗ್ ಎಲ್ಲ ಕೂಡ ಬಹಳ ಸುಸಜ್ಜಿತವಾಗಿದೆ. ಬಹಳ ಸಂತೋಷ ಆಗ್ತಾ ಇದೆ ಇವತ್ತು. ಹೌದು ಸರ್. ಸರ್, ಹಾಗೇನೆ ನಮ್ಮ ತುಮಕೂರಿನ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ಬಂದು ನಮ್ಮ ಬಾಬಾ ಅವರ ದರ್ಶನ ಪಡಿತಾ ಇದ್ದಾರೆ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ಹೇಳೋದಕ್ಕೆ ಏನ್ ಇಷ್ಟ ಪಡ್ತಾ ಇದ್ದೆ ಅಂದ್ರೆ, ಇಂಥ ಒಂದು ದೇವಸ್ಥಾನ ನಮ್ಮ ತುಮಕೂರಿನಲ್ಲಿ, ಬಾಬಾ ದೇವಸ್ಥಾನ ಎಲ್ಲೂ ಇಷ್ಟೊಂದು ಸುಸಜ್ಜಿತವಾದಂತ ಒಂದು ದೇವಸ್ಥಾನ ಇಲ್ಲ. ತುಂಬಾ ದೊಡ್ಡದಾಗಿದೆ, ಎಲ್ಲಾ ವ್ಯವಸ್ಥೆ ಇದೆ. ಇದು ಒಂಥರ ಹಿಸ್ಟಾರಿಕಲ್ ಪ್ಲೇಸ್ ಇದ್ದ ತರ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಬನ್ನಿ, ಎಲ್ರು ಈ ದರ್ಶನ ಮಾಡ್ಕೊಂಡು ಬಹಳ ಹೋಗಿ ಚೆನ್ನಾಗಿದೆ. ನೋಡದೇ ಇರೋ ಅಂತಾರೋ ಇಲ್ಲಿ ಬಂದು ಹೋಗ್ಲಿ ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ನಿಮಗೂ ಕೂಡ ನಮ್ಮ ಬಾಬಾ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಸರ್. ಥ್ಯಾಂಕ್ ಯು ಸರ್. ಬಹಳ ವಂದನೆಗಳು ತಮಗೂನು. ಒಳ್ಳೇದು ಸರ್. ಗುರು ಪೌರ್ಣಿಮೆ ಅಂದ್ರೇನು ಸರ್? ಗುರು ಪೌರ್ಣಿಮೆ ಅಂತಂದ್ರೆ ಮಹಾನ್ ಭಾವಂದ ಅವತ್ತು ಅವರು ಅಮಾವಾಸ್ಯೆಯಲ್ಲಿ ಹುಟ್ಟಿರಂತೆ. ಇವರು ಸ್ವಾಮಿಗಳು ಹೇಳಿದ್ರು,
ಆದ್ರಿಂದ ಆ ಮಹಾನುಭಾವನ ಆಶೀರ್ವಾದ ಗುರುಪೌರ್ಣಮಿ ಎಲ್ಲಾ ಕಡೆ ತುಮಕೂರಿನಲ್ಲಿ 8 ಕಡೆ ಇದೆ. 8 ಕಡೆ ಬಾಬಾ ಅವರ ಒಂದು ದೇವಸ್ಥಾನಗಳಿದೆ. ಎಲ್ಲಾ ಕಡೆ ಜನ ಇದೆ. ಬೆಳಗ್ಗೆಯಿಂದಲೂ ಸತತವಾಗಿ ಲಕ್ಷಾಂತರ ಜನ ಇಲ್ಲಿ ಸ್ವಾಮಿಯ ದರ್ಶನ ಆಗಿದೆ, ಪ್ರಸಾದ ಆಗಿದೆ, ನೀರಿನ ವ್ಯವಸ್ಥೆ ಮತ್ತೆ ಅಂಗಡಿ ಮುಗ್ಗಟ್ಟುಗಳು ಎಲ್ಲ ಜಾತ್ರೆ ತರ ಕಾಣ್ತಾ ಇದೆ. ವಾತಾವರಣ ನೋಡಿದ್ರೆ ಹಾಗೆ ಹೌದು ಸರ್, ಜಾತ್ರೆ ಟೈಪ್ ಇದೆ. ನಾನು ಮೊನ್ನೆ ಬಂದಿದ್ದೆ, ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು. ಒಂದ್ ಸ್ವಾಮಿ ನಡೀತಾ ಇತ್ತು ಅಂತ ಜೆಎಂ ಸಿದ್ದೇಶ್ವರ್, ಹೌದೌದು, ರವೀಂದ್ರ ಸರ್ ಎಲ್ಲ ಮಾತಾಡಿದ್ರು. ಹೌದೌದು, ಅಷ್ಟು ವಿಶೇಷತೆ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ. ನಾವು ಇವನ್ ತುಮಕೂರಲ್ಲಿ ಇರೋದಕ್ಕೆ ಒಂಥರ ನಮ್ಗೆ ಹೆಮ್ಮೆ ಅನ್ಸ್ತಾ ಇದೆ. ಹೆಮ್ಮೆ ಅನ್ನಿಸ್ತದೆ ಎಲ್ಲ ನೋಡಿ. ಏನ ಭಗವಂತನ ಆಶೀರ್ವಾದ, ಶಿರಡಿ ಸಾಯಿಬಾಬನ ಒಂದು ಜಾತ್ರೆಯನ್ನೇ ನೋಡ್ದಂಗೆ ಶಿರಡಿಗೆ ಹೋಗಿ ಬದಲು ಶಿರಡಿಯಲ್ಲಿ ಹೋಗಿದ್ದೀವೇನೋ ಅನ್ನಂಗೆ ಕಾಣ್ತಾ ಇದೆ, ಭಾವನೆ ಬರ್ತಾ ಇದೆ. ಹೌದೌದು ಸರ್, ನಿಮಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಹಾಗೆ ನಮ್ಮ ಬಾಬಾ ಅವರ ಆಶೀರ್ವಾದ ಸದಾ ನಿಮ್ಮೇಲಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ನೋಡ್ತಾ ಇರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ. ಆಮೇಲೆ ನಾನು ಕೌಂಟರ್ ಹತ್ರ ಎಲ್ಲ ಹೋಗ್ತೀನಿ. ಈಗ ದೇವರ ದರ್ಶನ ಒಂದು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮೆಲ್ಲರಿಗೂ ನಮ್ಮ ಶಿರಡಿ ಬಾಬಾ ಅವರ ದರ್ಶನ ಮಾಡಿಸ್ಬಿಡ್ತೀನಿ. ಬನ್ನಿ, ಈಗ ಹೋಗ್ಬಿಡೋಣ ದೇವಸ್ಥಾನದ ಒಳಗಡೆ. ನೀವು ನೋಡ್ತಾ ಇದ್ರೆ ನಿಮಗೆ ಶಿರಡಿ ಸಾಯಿಬಾಬಾ ಅಂದ್ರೆ ಶಿರಡಿಗೆ ಹೋಗಿರ್ತಕ್ಕಂತಹ ಒಂದು ಫೀಲ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಭಕ್ತಾದಿಗಳು ದೇವಸ್ಥಾನದ ಒಳಗಡೆ ಈಗಲೂ ಕೂಡ ಅಷ್ಟೇ ಜನ ಭಕ್ತಾದಿಗಳು ಬಂದಿದ್ದಾರೆ. ಇಲ್ಲಿ ಒಂದು ರೈಡ್ ರೌಂಡ್ ತೋರಿಸ್ಬಿಡ್ತೀನಿ ನಿಮಗೆ. ಬನ್ನಿ, ಈಗ ಸೀದಾ ಬಾಬಾ ಅವ್ರನ್ನ ದರ್ಶನ ಮಾಡಿಬಿಡೋಣ. ಇಲ್ಲಿ ಕೂಡ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸಾಯಿಬಾಬಾ ಅವರು ಇಲ್ಲಿ ದೇವಸ್ಥಾನ ಆಗೋದಕ್ಕೆ ಮೂಲ ಕಾರಣಕರ್ತರು ಇವರೇ. ಇವ್ರ ಹೆಸರು ಗುರುಸಿದ್ದಪ್ಪನವರು ಅಂತ. ಎಲ್ಲರೂ ದೀಕ್ಷೆ ಆದಮೇಲೆ ಗುರುಗಳಾದರೆ ಇವರು ಹೆಸರಲ್ಲೇ ಗುರುಸಿದ್ದಪ್ಪನವರು ಅಂತ ಹೆಸರು ಮಾಡಿದರು. ಇವರು ಶಿರಡಿನಲ್ಲಿ ಪ್ರಾಂಶುಪಾಲರಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ GS ಬಸವರಾಜ್ ಅವ್ರ ಪರಿಚಯ ಆಗಿ ಈ ಒಂದು ದೇವಸ್ಥಾನ ಆಗೋದಕ್ಕೆ ಮೂಲ ಕಾರಣಕರ್ತರು ಇವರೇ. ಆಮೇಲೆ ತದನಂತರ 14 ವರ್ಷ ಆಯ್ತು ಈ ದೇವಸ್ಥಾನ ಆಗಿ. ಒಂದಿನಿಂದಲೂ ನಮ್ಮ ಗುರುಸಿದ್ದಪ್ಪನವರು ಮತ್ತು ನಮ್ಮ GS ಬಸವರಾಜರವರು ಈ ಶಿರಡಿನಲ್ಲಿ ಒಂದು ಪ್ರೇರಣೆ ಮಾಡಿಕೊಂಡು ಒಂದು ಬೇವಿನ ಬೀಜನೂ ಸಹ ಅಲ್ಲಿಂದ ತಗೊಂಡು ಅದಕ್ಕೆ ಭೂಮಿ ಟಚ್ ಆಗದಂಗೆ ತಂದು ಇಲ್ಲಿ ಬೇವಿನ ಮರ ಬೆಳೆಸಿದ್ದಾರೆ. ಅದು ಕೂಡ ಸಾಯಿಬಾಬನ ಪ್ರೇರಣೆ. ಮತ್ತು ಇವರ ಒಂದು ನಮ್ಮ ಗುರುಸಿದ್ದಪ್ಪನವರು ಬಸವರಾಜ ಸಹಸ್ರಾರು ಜನ ಇವತ್ತು ನೋಡಿದರೆ ಗುರು ಪೂರ್ಣಿಮೆಯಲ್ಲಿ ಇವತ್ತು ತುಮಕೂರೇ ಶಿರಡಿ ಜಾತ್ರೆ ಆದಂಗೆ ಆಗ್ತಾ ಇದೆ. ಒಂದು 35,000-40,000 ಜನ ಸೇರ್ತಾರೆ ಇಲ್ಲಿ. ಒಂದಿನಿಂದ ದಿನಾಲು ಕೂಡ ಇಲ್ಲಿ ದಾಸೋಹ ಆಗುತ್ತೆ. ಪ್ರತಿ ಗುರುವಾರ ಕೂಡ ಸಾವಿರಾರು ಜನ ಸೇರ್ತಾರೆ ಇಲ್ಲಿ. ನಿಜವಾಗಿ ಸಾಯಿಬಾಬನ ಏನು ಶಿರಡಿಲಿ ದರ್ಶನ ಮಾಡಿದಷ್ಟು ಏನು ಪ್ರೇರಣೆ, ಒಂದು ಅನುಭವ ಆಗುತ್ತೆ ಭಕ್ತಾದಿಗಳಿಗೆ. ಈ ಕ್ಷೇತ್ರದಲ್ಲಿ ಆ ಒಂದು ಅನುಭವ ಆಗ್ತೈತೆ. ಮತ್ತು ನಮ್ಮ ಏನು ಸಂಸದರು ಇದ್ದಾರಲ್ಲ, ಅದೇ ರೀತಿ ಅವರು ಜನಾನುರಾಗಿಗಳು ಮತ್ತು ನಮ್ಮ ಇವರಿಬ್ಬರ ಒಂದು ಪ್ರೇರಣೆಯಿಂದ ಒಂದು ಒಳ್ಳೆ ಟ್ರಸ್ಟಿ ಮಾಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಒಂದು ಲೋಪದೋಷ ಆಗಿಲ್ಲ. ಇಲ್ಲಿ ಒಂದು ಮಕ್ಕಳು ಮರಿ ಒಂದು ತೊಂದರೆ ಆಗಿಲ್ಲ. ಜನಗಳು ಎಷ್ಟು ತೃಪ್ತಿ ಪಡ್ತಾರೆ ಅಂದರೆ, ನಾವು ಶಿರಡಿಗೆ ಹೋಗಿ ಏನು ದರ್ಶನ ಮಾಡೋದಕ್ಕಿನ್ನೂ ಇಲ್ಲೇ ನಮಗೆ ಶಿರಡಿ ದರ್ಶನ ಆಗ್ತೈತೆ ಅನ್ನೋಕ್ಕೆ ಒಂದು ಅನುಭವನ ಭಕ್ತಾದಿಗಳು ಬಂದಿದೆ. ಇದು ಒಂದು ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದೊಂದು ಪುಣ್ಯ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ನಮ್ಮ ಗುರುಸಿದ್ದಪ್ಪನವರು ಅದ್ರ ಬಗ್ಗೆ ಒಂದು ಸ್ವಲ್ಪ ದೀರ್ಘವಾಗಿ ಮಾತಾಡ್ತಾರೆ. ಓಂ ಸಾಯಿರಾಮ್. ನನ್ನ ಹೆಸರು ಗುರುಸಿದ್ದಪ್ಪ ಅಂತ. ಇಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಟ್ ನಾಟ್ ಎ ವರ್ಕ್, ಇದು ನಮ್ಮದು ಸೇವೆ ಮಾಡ್ತಾ ಇದ್ದೀವಿ. ಬಾಬಾ ಅವರು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೇವೆ ಮಾಡೋಕ್ಕೆ. ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇದ್ದೀನಿ. ಕಾರ್ಯದರ್ಶಿಗಿಂತ ಮುಖ್ಯವಾಗಿ ಬಾಬಾ ಅವರ ಡಿವೋಟಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದೆಲ್ಲ ಆಗಬೇಕಾದ್ರೆ ಶ್ರದ್ಧಾ ಸಬೂರಿ. ಬಾಬಾ ಅವರು ಹೇಳಿದರು, ನೀವು ಯಾವಾಗಲೂ ನಂಬಿಕೆ ಇಟ್ಕೊಂಡು ಕಾಯಕ ಅಂದರೆ ನಿಮ್ಮ ಕಾಯಕ ಮಾಡ್ತಾ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ. ಅದೇ ರೀತಿ ನಮ್ಮ ಕಾಯಕನ ಅವರ ಪ್ರೇರಣೆ ಪ್ರಕಾರ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಶಿರಡಿ ಬಾಬಾ ಅಂದರೆ ಇದು ಅಪಾರ ಕಲಿಯುಗದ ದೇವರು. ನಾವು ಸಿದ್ಧಗಂಗೆ ಮಠದ ಸ್ವಾಮಿಗಳನ್ನ ತಿರುಗಾಡುವ ದೇವರು ಅಂತ ಏನು ಹೇಳ್ತೀವಿ, ಹಾಗೆ ಇವರು ಕಲಿಯುಗದ ದೇವರು.
ಹಿಂದೆ ಒಂದು ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆ ಹಳ್ಳಿನಲ್ಲೂ ತಾಲೂಕು ಲೆವೆಲ್ನಲ್ಲೂ ಟೆಂಪಲ್ಗಳಾದವಂತೆ ಒಂದು ಸಪನಿ ಟೈಮಲ್ಲಿ. ಅದೇ ರೀತಿ ಇವಾಗ ಈ ಯುಗದಲ್ಲಿ ಎಲ್ಲ ತಾಲೂಕಾ ಪ್ಲೇಸು ಹಳ್ಳಿಗಳಿಂದ ಬಾಬಾರ ಮಂದಿರಗಳಾಗ್ತಾ ಇದೆ. ಅಂದರೆ ಎಷ್ಟು ಬಾಬಾರಲ್ಲಿ ಶಕ್ತಿ ಇರ್ಬೋದು, ಜನಗಳಲ್ಲಿ ಎಷ್ಟು ಭಕ್ತಿ ಇರ್ಬೋದು, ಜನಗಳು ಅವರ ಪ್ರೇರಣೆ ತಗೊಂಡು ಎಷ್ಟು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇರ್ಬೋದು. ಅದು ದೊಡ್ಡ ವಿಷಯ, ನಾವೆಲ್ಲ ಹೇಳೋಕ್ಕಾಗಲ್ಲ. ಅದು ಬಾಬಾ ಅವ್ರಿಗೆ ಇದಾಗಿರುತ್ತೆ. ಅಂದರೆ ಬಾಬಾ ಅವ್ರದ್ದು ಅಪಾರ ಶಕ್ತಿ. ಯಾಕೆಂದರೆ ನಾನು ಶಿರ್ಡಿನಲ್ಲಿ ನೋಡಿದ್ದೀನಿ, ಕೆಲವು ಸಾರಿ ಅಲ್ಲಿ ಹೇಳೋರು, ಬಾಬಾ ಯಾಕೆ ಜನನೇ ಇಲ್ವಲ್ಲ ಇವತ್ತು ದರ್ಶನಕ್ಕೆ ಅಂತ ಹಿಂಗೆ ಅಂದಾಗ ಒಂದು 5-10 ನಿಮಿಷಕ್ಕೆ ಹಿಂಗೆ ಕೈ ಹಾಕಿ ಹಿಂಗೆ ಎಳ್ಕೊಂಬಂದ್ರು ಅನ್ನಂಗೆ ಜನ ಬಂದ್ಬಿಡೋರು. ಇವತ್ತು ಶಿರ್ಡಿನಲ್ಲಿ ನೋಡಿದರೆ 50,000-70,000 ಜನ ಪ್ರತಿ ದಿವಸ ಪ್ರಸಾದ ಊಟ ಮಾಡುತ್ತೆ ಇಲ್ಲಿ ಶಿರ್ಡಿನಲ್ಲಿ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 70,000 ಜನ ಊಟ ಮಾಡೋದಂದ್ರೆ ಅದು ಎಲ್ಲಿ ಬರುತ್ತೋ, ಎಲ್ಲಿಂದ ಬರುತ್ತೋ ಧಾನ್ಯ ಏನು ಗೊತ್ತಾಗಲ್ಲ. ಇಲ್ಲೂ ಅದೇ ಥರ. ಇದು ಸೌತ್ ಶಿರ್ಡಿ ಅಂತಲೇ ನಾವು ಕರಿಬೋದು. ಇದು ಒಂದು ತುಮಕೂರ್ದು ಸೌತ್ ಶಿರ್ಡಿ. ಇದು ಎಲ್ಲ ನೋಡಿರಿ. ಇವತ್ತು ಶಿರ್ಡಿಯಿಂದ ಬಂದಿದ್ದಾರೆ ಇಲ್ಲಿ ಭಜನೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಆರತಿ ಮಾಡಲಿಕ್ಕೆ ದೇವಸ್ಥಾನದಿಂದ. ಇದು ಆಶ್ಚರ್ಯ ಅಲ್ವಾ? ಅವರು ಕರೆದ್ರೂ ಬರಲ್ಲ. ಅದು ಬಾಬಾರ ಪ್ರೇರಣೆಯಿಂದ ಇಲ್ಲಿಗೆ ಬಂದಿದೆ. ಇದು ನಮಗೆ ಈ ಅವಕಾಶ ಸಿಗಬೇಕಾದ್ರೆ ಮೂಲ ಕಾರಣರಂದರೆ GS ಬಸವರಾಜ್ ಅವರು ಇದ್ದಾರಲ್ಲ ಇಲ್ಲಿ ಸಂಸದರು, ಅವ್ರ ಕಾರಣ. ಅವರ ಒಂದು ದಯೆ, ಅವರ ಒಂದು ಭಕ್ತಿ, ಅವರ ಒಂದು ಛಲದಿಂದ ನಾವಿಲ್ಲೆಲ್ಲ ಮೆರಿತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ವಿ ಆರ್ ಎಂಜಾಯ್ ಇಟ್ ಅಲ್ವಾ? ಅವರು ಇದಕ್ಕೆಲ್ಲನ ಒದಗಿಸಿ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿಸಿ ಇವತ್ತು ಹೇಳ್ತಾ ಇದ್ರು ರೀ, ಅಲ್ಲಿ ಒಂದು ಪ್ರಸಾದಾಲಯ ಮಾಡ್ಬಿಡಬೇಕು ದೊಡ್ಡದಾಗಿ. ಇಷ್ಟೊಂದು ಜನ ಬಂದು ಹೊರಗಡೆ ನಿಂತು ತಿನ್ನೋದು ನೋಡಿದರೆ ನನಗೆ ಸಹಿಸೋಕ್ಕಾಗ್ತಾ ಇಲ್ಲ. ಏನಾದರೂ ಮಾಡಬೇಕು. ಇವತ್ತು 88 ವರ್ಷ ಆದ್ರೂ ಅವ್ರಿಗೆ ಛಲ ಇದೆಯಲ್ಲ, ಅದು ಬಾಬಾವ್ರ ಶಕ್ತಿ. ಬಾಬಾವ್ರು ಇನ್ನೂ ಏನೇನು ಮಿರಾಕಲ್ಲಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. 100% ಇಲ್ಲಿ ಕೆಲವುದವರು ಕಾಲಿಲ್ದಲೇ ಬಂದವರು ಒಳ್ಳೆ ಕಾಲಾಗಿ ಹೋಗಿದ್ದಾರೆ, ಕಣ್ಣು ಕಾಣದ ಬಂದಿದ್ದರು, ಕಣ್ಣುಗಳನ್ನು ತಗೊಂಡು ಹೋಗಿದ್ದಾರೆ. ಆ ರೀತಿ ಏನು ಬರೀ ಕೈಲಿ ಬಂದರು ಅವ್ರ ಜೋಳಿಗೆ ನಾವು ತುಂಬ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬಾಬಾವ್ರು ಹೇಳೋರು, ನೀನು ನನ್ನನ್ನು ಕೇಳಬೇಕಾಗಿಲ್ಲ, ನೀನು ಬಂದು ಹೋಗು, ನನ್ನನ್ನು ನೆನೆಸು, ನಾನು ನಿನಗೆ ಏನು ಬೇಕೋ ನಾನು ನೋಡ್ತೀನಿ, ನೀನು ಎಲ್ಲಿ ನಾನು ನೆನೆಸ್ತೇವೆ ನಾನು ಅಲ್ಲಿ ಇರ್ತೀನಿ, ನಿನ್ನ ಬೆನ್ನಿಂದೆ ನಾನು ಕಾಯ್ತಾ ಇರ್ತೀನಿ ಅಂತಾರೆ ಬಾಬಾವ್ರ ವಚನ. ಇದು ಶ್ರದ್ಧಾ ಸಬರಿ ಇರಬೇಕು. ನಾವು ಭಕ್ತಿಯಿಂದ ನಡ್ಕೊಂಡ್ರೆ ಇದು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಜನಗಳಲ್ಲಿ ಎಷ್ಟು ಭಕ್ತಿ ಇದೆ, ಏನು ವೈಭವ, ಎಲ್ಲಿ ಬಂತು, ಹೆಂಗೆ ನಡೀತಾ ಇದೆ. ಅಲ್ಲಿ ಊಟ ನಡೀತಾ ಇರೋದು ನೋಡ್ಬಿಟ್ರೆ ಆಶ್ಚರ್ಯ. ಈ ಥರನೂ ಉಂಟಾ, ಈ ಥರನೂ ನಡೆಯುತ್ತಾ, ಇದು ಕಲಿಯುಗದಲ್ಲಿ ಈ ಮನುಷ್ಯರ ಕೈಲಿ ಇದು ಮಾಡೋಕೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ರಿಯಲಿ ನಾವು ಧನ್ಯರು. ನಾವು ಹುಟ್ಟಿದ್ದಕ್ಕೆ ನಮ್ಮ ತಂದೆ ತಾಯಿ ನಮ್ಗೆ ಏನು ಆಶೀರ್ವಾದ ಮಾಡೋಗಿದ್ರು, ಅವರ ಆಶೀರ್ವಾದದಿಂದ ಬಾಬಾರ ಸೇವೆ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಇನ್ನು ಎಲ್ಲಿವರೆಗೂ ನಮಗೆ ಬಾಬಾರ ಶಕ್ತಿ ಕೊಡ್ತಾರೋ ಅಲ್ಲಿವರೆಗೂ ನಡ್ಸ್ಕೊಂಡು ಹೋಗಿದೆ. ನನಗೆ ಭಾಳಷ್ಟು ರೈತಿದ್ರೆ ಮಹದೇವಣ್ಣು ನಮ್ಮ ಸ್ನೇಹಿತರು, ನಮ್ಮ ರಿಲೇಷನ್ ಹೋಗ್ತಾರೆ. ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಧನ್ಯವಾದಗಳು. ಓಂ ಸಾಯಿರಾಮ್, ಓಂ ಸಾಯಿರಾಮ್. ಸ್ನೇಹಿತರೆ, ಈಗ ನಾವು ನಮ್ಮ ತುಮಕೂರಿನ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಈಗ ಎಲ್ಲ ಯಾರ್ಯಾರೆಲ್ಲ ಪ್ರಸಾದ ತಗೊಂತ ಇದ್ರೆ, ಹಾಗೆ ಈ ಒಂದು ಪ್ರಸಾದ ಕೌಂಟ್ರು ಮೊನ್ನೆ ನಾನು ನಿಮಗೆ ತೋರಿಸಿದ್ದೆ 9 ಕೌಂಟರ್ ಅಂತ ಹೇಳಿ ಕತ್ಲಲ್ಲಿ. ಬಟ್ ಈಗ ನೋಡಿ ಬನ್ನಿ ನಿಮಗೆ ತೋರಿಸ್ತೀನಿ. ಆ ಕೌಂಟರ್ ಹೋಗಕ್ಕೆ ಸಾಧ್ಯವಾಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಜನ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ. ಸರ್ ಹೋಗೋಣ, ಸರ್ ಹೋಗೋಣ, ಬನ್ನಿ ಸರ್. ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಪ್ರಸಾದಕ್ಕೋಸ್ಕರ ಅನ್ನ ಬೇಯಿಸ್ತಾ ಇದ್ದಾರೆ, ಈ ಕಡೆ ಎಲ್ಲ ಬಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಬೆಳಿಗ್ಗೆ 6:30ರಿಂದ ನಿರಂತರವಾಗಿ ಪ್ರಸಾದ ವಿತರಣೆ ನಡೀತಾ ಇದೆ. ಬನ್ನಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಏನ್ ಸರ್ ಬೆಳಿಗ್ಗೆ 6:30ರಿಂದ ನಡೀತಾನೆ ಇದೆ? ಒಂದು 60-70 ಸಾವಿರ ಜನ ಕವರ್ ಆಗಿದೆ ಅಂತ ಸಾಹೇಬರು ಹೇಳ್ತವ್ರೆ. ಪ್ರತಿ ವರ್ಷ ಇದೇ ರೀತಿ ನಡೀತದೆ, ಬಹಳ ವಿಜೃಂಭಣೆ ನಡೀತದೆ. ಬಹಳ ಈ ಭಾಗದ ಜನಗಳಿಗೆ ಒಂದು ಕಡೆ ಸೇರ್ಲಿಕ್ಕೆ ಒಂದು ಅವಕಾಶ ಇದೆ. ಭಕ್ತಾದಿಗಳು ಹೌದು, ಖಂಡಿತವಾಗಿ ಈ ಕುಣಿಗಲ್ ರೋಡ ಮಾಡಿರೋದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಿ ಯಾವುದೇ ತರದ ಈ ತರ ಜನ ತುಂಬಾ ಸಾಮೂಹಿಕ ಬಂದು ಸೇರ್ಲಿಕ್ಕೆ ಬಹಳ ಅಪರೂಪದ ಒಂದು ಅವಕಾಶ ಅಂತ ಹೇಳ್ಬೋದು ಸರ್. ಹಾಗೇನೆ ಸರ್, ಏನ್ ಗೊತ್ತಾ,
ಸರ್ವಧರ್ಮ ಸಮನ್ವಯ ಅಂತೇಳಿ ಎಲ್ಲಾ ಧರ್ಮದವರು ಕೂಡ ಇಲ್ಲಿ ಬಂದು ಇವತ್ತು ಎಲ್ಲ ಈ ಒಂದು ಬಾಬಾ ದರ್ಶನ ಮಾಡ್ಕೊಂಡು ಹಾಗೆ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಸರ್. ಖಂಡಿತ ಇಲ್ಲಿ ಜಾತ್ಯತೀತ ಒಂದು ಮನೋಭಾವದಿಂದ ಸಾಹೇಬರು ಇದು ಮಾಡಿದ ಒಂದು ಇದು ಸಾಯಿಬಾಬಾ ಮಂದಿರ ಅಲ್ಲಿ ಏನಿದೆ ನಮ್ಮ ಶಿರ್ಡಿಯಲ್ಲಿ, ಅದೇ ಒಂದು ಪ್ರಕೃತಿ ಒಂದು ಇದನ್ನ ಮಾನದಂಡ ಇಟ್ಕೊಂಡು ಒಂದು ಮಾಡಲ್ಲ ಮಾಡಿದ್ದಾರೆ. ಅಲ್ಲಿಗೆ ಹೋಗಕ್ಕಾಗದವರು ಇಲ್ಲೇ ಬಂದು ದರ್ಶನ ತಗೊಂಡು ಸಾಯಿಬಾಬಾ ಕೃಪೆಗೆ ಪಾತ್ರರಾಗ್ತಾರೆ. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರು ಸರ್, ತುಂಬಾ ಧನ್ಯವಾದ. ನಮ್ಮ ಹೆಸರು ದಯಾನಂದ ಅಂತ. ಓಕೆನಾ, ಥ್ಯಾಂಕ್ ಯು ಅಣ್ಣ. ಬನ್ನಿ, ಈಗ ನಿಮಗೆ ಮೊನ್ನೆ ನಾನು 9 ಕೌಂಟರ್ ಅಂತ ತೋರಿಸಿದ್ದೆ. ಈಗ ನೀವು ನೋಡ್ಬೋದು ಪ್ರಸಾದನ ಎಷ್ಟು ಜನ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕಾರ ಮಾಡ್ತಾ ಇದಾರೆ ಅಂದ್ರೆ ಸರ್, ಈಗ ಇಷ್ಟೊಂದು ಜನಕ್ಕೆ, ಇಷ್ಟೊಂದು ಭಕ್ತಾದಿಗಳಿಗೆ ಈಗ ರೇಷನ್ ಎಲ್ಲ ಹೇಗೆ ಬಂತು ಸರ್? ಸರ್ ಅದು ಏನು ಅಂತ ಇಲ್ಲಿ ಪವಾಡ ಗೊತ್ತಾಗ್ತಿಲ್ಲ. ನಾವು 3 ದಿವಸದಿಂದ ಇಲ್ಲಿ ಇದೀವಿ. ಒಂದು ಯಾರೇ ಒಂದು ಆಟೋದಲ್ಲಿ ಬರ್ತಾರೆ, 1 ಕ್ವಿಂಟಲ್ ಅಕ್ಕಿ ಹಾಕಿ ಅಂತಾರೆ, 1 ಕ್ವಿಂಟಲ್ ನಾನು ತೊಗರಿ ಬೇಳೆ ತಗೊಳ್ಳಿ ಅಂತಾರೆ, ನಂದು ಒಂದು ಟಿನ್ ಎಣ್ಣೆ ತಗೊಳ್ಳಿ ಅಂತಾರೆ. ಹಿಂಗ 106 ಕ್ವಿಂಟಲ್ ಅಕ್ಕಿನ ದಾಸೋಹಕ್ಕೆ ಭಕ್ತಾದಿಗಳು ಸಹಾಯ ಮಾಡಿದ್ದಾರೆ. ದವಸ ರೂಪದಲ್ಲಿ ಲಕ್ಷಾಂತರದ್ದು ಇವತ್ತು ರೇಷನ್ ಬಂದು ಬಿದ್ದಿದೆ. ಇನ್ನೂ 2 ಕಾರ್ಯಕ್ರಮ ಮಾಡುವಷ್ಟು ಇಲ್ಲಿ ರೇಷನ್ ಬಿದ್ದಿದೆ. ಇದೆಲ್ಲ ಸಾಯಿಬಾಬಾ ಪವಾಡ ಸರ್. ನಮಸ್ತೆ. ನಮಸ್ತೆ. ಈ ಒಂದು ಫಂಕ್ಷನ್ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ. ವರ್ಷ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿತ್ತು. ಈ ಸಲ ಅಂತ ಸಮಸ್ಯೆ ಏನಿಲ್ಲ. ಬಹಳ ಅದ್ದೂರಿಯಾಗಿ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗಿದ್ದು ಮೋಸ್ಟ್ಲಿ 10-11 ಗಂಟೆವರೆಗೆ ನಡೀತದೆ. ಸ್ವಾಮಿ ಒಂದು ಕೃಪಾ ಕಟಾಕ್ಷದಿಂದ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದು ಈ ಒಂದು ಊರಲ್ಲಿ ಇಂಥ ಫಂಕ್ಷನ್ ನಡೀತಿರೋದು ತುಂಬಾ ಉತ್ತಮವಾದಂತ ಒಂದು ಕಾರ್ಯ. ಅದರಿಂದ ಇಲ್ಲಿ ಪೂರ್ಣಿಮೆ ಪ್ರಯುಕ್ತ ನಡೀತಿರೋದು ಎಲ್ರಿಗೂ, ಸಾರ್ವಜನಿಕರಿಗೂ, ನಮ್ಮ ಇಲ್ಲಿಯ ಮ್ಯಾನೇಜ್ಮೆಂಟ್ಗೂ ಎಲ್ಲರಿಗೂ ಒಂದು ಅಭಿನಂದನೆಗಳು ಸಲ್ಲಿಸ್ತೇವೆ. ಓಂ ಸಾಯಿರಾಮ್. ಸುಮಾರು ವರ್ಷದಿಂದನ ಬಾಬಾ ಭಾರಿ ಭಕ್ತಿವಂತ, ಪವರ್ಫುಲ್ ಬಾಬಾ. ಅದರಿಂದ ಇಲ್ಲಿ ಏನಕ್ಕೂ ತೊಂದರೆ ಇಲ್ಲ. ಬೆಳಿಗ್ಗೆಯಿಂದ ಸುಮಾರು 30,000ದಿಂದ 40,000 ಮೇಲೆ ಜನ ಊಟ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ನಾವು ಪ್ರಾರಂಭ ಮಾಡಿದ್ಗೆ ಇನ್ನು ರಾತ್ರಿ 11 ಗಂಟೆ ತನಕನೂ ಊಟ ಉಪಚಾರ ಬಹಳ ಸಾಂಗೋಪಾದಿಯಲ್ಲಿ ನಡೀತೈತೆ. ಈ ದೇವಸ್ಥಾನದ ಸಂಸ್ಥಾಪಕರಾದಂಥ ಮಾಜಿ ಲೋಕಸಭಾ ಸದಸ್ಯರಂತ GS ಬಸವರಾಜರವರಿಗೆ ಈ ಕೀರ್ತಿ ತಲುಪಬೇಕು. ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಗುರುಸಿದ್ದಪ್ಪನವರು ಭಾರಿ ಸಾಂಗೋಪಾದಿಯಲ್ಲಿ, ಸಮರೋಪಾದಿಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹ ಈ ಕೆಲಸನ ನೆರವೇರಿಸ್ಕೊಡ್ತಾ ಇದ್ದಾರೆ. ಅದೇ ಸರ ಸಿದ್ದೇಶಣ್ಣವರು ಸಹ ಬಹಳ ವಿಜೃಂಭಣೆಯಿಂದ ಕೆಲಸ ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಊಟ ಬಡಿಸೋ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುಗಳಾದಂಥ ಶ್ರೀಮನ್ ಕಬಡ್ಡಿ ರವಿರವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರು ಕಬಡ್ಡಿ ರವಿರವರ ತಂಡ ಸುಮಾರು 25-30 ಜನ ಇದ್ದಾರೆ. ಬೆಳಿಗ್ಗೆಯಿಂದ ಸಮರೋಪಾದಿಯಲ್ಲಿ ಎಲ್ಲ ಊಟ ಉಪಚಾರನ ನೀಡ್ತಾ ಇದ್ದಾರೆ. ಈ ದೇವಸ್ಥಾನ ತುಂಬಾ ಪವರ್ಫುಲ್ ಆಗಿದೆ. ಈ ಒಂದು ಕೀರ್ತಿ ನಮ್ಮ ಬಾಬಾ ದೇವಸ್ಥಾನದ ಸಂಸ್ಥಾಪಕರಾದಂತ ಸನ್ಮಾನ್ಯ ಶ್ರೀ ಮಾಜಿ ಲೋಕಸಭಾ ಸದಸ್ಯ ಅಂತ GS ಬಸವರಾಜ್ ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಕೋರುತ್ತೇನೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನೋಡಿರಲ್ವಾ ಸರ್, ಎಂತಹ ಅದ್ಭುತ ಮಾತುಗಳು ಹೇಳಿದ್ರು. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೂ ಕೂಡ. ನೋಡಿ, ಕಬಡ್ಡಿ ರವೀಂದ್ರ ಸರ್ ಅವರ ಟೀಮು ಬೆಳಿಗ್ಗೆಯಿಂದ ನಿರಂತರವಾಗಿ ಒಬ್ರಾದ್ರೆ ಒಬ್ರು ಬಂದ್ಬಿಟ್ಟು ಪ್ರಸಾದವನ್ನ ನೀಡ್ತಾ ಇದ್ದಾರೆ. ಯಾರು ಕೂಡ ಸುಸ್ತಾಗಿರೋದು ಕಾಣ್ತಾನೆ ಇಲ್ಲ. ನೀವು ನೋಡ್ತಾ ಇರ್ಬೋದು, ಈ ಟೀಮ್ ಎಲ್ಲ ನಮ್ಮ ತುಮಕೂರಿನ ಕಬಡ್ಡಿ ರವೀಂದ್ರ ಸರ್ ಅವರ ಟೀಮ್. ನೋಡಿ ಇನ್ನು ಎಷ್ಟು ಜೋಶಲ್ಲಿದ್ದಾರೆ ಅಂದ್ರೆ, ನಿಜವಾಗ್ಲೂ ನಾವು 1 ಗಂಟೆ 2 ಗಂಟೆ ಏನಾದ್ರೂ ಬಡಿಸಿದ್ರೆ ಸುಸ್ತಾಗ್ಬಿಡ್ತೀವಿ. ಆದ್ರೆ ಈ ನಮ್ಮ ತುಮಕೂರಿನ ಕಬಡ್ಡಿ ರವೀಂದ್ರ ಸರ್ ಅವರ ಟೀಮು ಈ ವರ್ಷ ಅಲ್ಲ, ಪ್ರತಿ ವರ್ಷನೂ ಇದೇ ರೀತಿ ಅವರು ವಾಲಂಟಿಯರ್ಗೆ ಬಂದು ಈ ಒಂದು ಪ್ರಸಾದವನ್ನ ಬಡಿಸೋ ಕಾರ್ಯಕ್ರಮದಲ್ಲಿ ನಿರತರಾಗಿರ್ತಾರೆ. ನೀವು ನೋಡ್ತಾ ಇರ್ಬೋದು ಸರ್. ನಮಸ್ತೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಇಲ್ಲಿ ಯಾರ್ಯಾರೆಲ್ಲ ಬಡಿಸ್ತಾ ಇದಾರೆ, ಇದೆಲ್ಲ ಕಬಡ್ಡಿ ರವೀಂದ್ರ ಸರ್ ಅವರ ಟೀಮ್ ವಾಲಂಟಿಯರ್ ಆಗಿ ಬಂದು ಎಲ್ಲ ಈ ಒಂದು ಗುರು ಪೂರ್ಣಿಮೆ ದಿನ ಎಲ್ರು ಈ ಒಂದು ಪ್ರಸಾದವನ್ನು ಬಡಿಸೋ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನೋಡ್ತಾ ಇರ್ಬೋದು. ನೋಡ್ರಿ
ಎಷ್ಟು ಬಿಸಿ 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 ಈ ಕಡೆ ರೆಡಿ ಆಗ್ತಾ ಇದೆ, ಈ ಕಡೆ ತಗೊಂಡು ಹೋಗ್ತಾ ಇದಾರೆ, ಭಕ್ತಾದಿಗಳಿಗೆ ಬಡಿಸ್ತಾನೆ ಇದ್ದಾರೆ. ನೋಡಿ ನೋಡಿ ಎಷ್ಟು ಫುಲ್ ಬಿಸಿ, ಎಲ್ರು ಬಿಸಿ ನೋಡಿ. ಎಲ್ಲ ಬಿಸಿ ಆಗಿದ್ದಾರೆ. ಈ ಕಡೆ ಕ್ಯಾಮ್ರಾಗೆ ನೋಡೋ ಅಷ್ಟು ಅವರಿಗೆ ಪುರ್ಸೋತಿ ಇಲ್ಲ, ಅಷ್ಟು ಬಿಸಿ ಆಗಿದ್ದಾರೆ. ಸ್ವಾಮಿಗಳ ನಮಸ್ಕಾರ, ಸ್ವಾಮಿಗಳ ನಮಸ್ಕಾರ. ಓ ಸ್ವಾಮಿಗಳೇನು ಫುಲ್ ಬಿಸಿ ಆಗ್ಬಿಟ್ಟಾರ ನೋಡ್ರಿ. ನಮ್ಮ ತುಮಕೂರಿನ ರಾಘವ ಎಲೆಕ್ಟ್ರಿಕಲ್ಸ್ ಓನರ್ ಇವರೇ ಸ್ವಾಮಿಗಳು. ಫುಲ್ ಬಿಸಿ ಆಗ್ಬಿಟ್ಟಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಇಂಟ್ರಡಕ್ಷನ್ ಎಲ್ಲ ಹೇಳ್ಬಿಡಿ ಸರ್. ಇಲ್ಲಿ ಅಮರಜ್ಯೋತಿ ನಗರದಲ್ಲಿ ಇರುವಂತ ಸಾಯಿಬಾಬಂದು ಶಕ್ತಿವಂತ ಸಾಯಿಬಾಬಾ, ಹೌದೌದು, ಆಧುನಿಕ ಕಾಲದ ದೈವ ಮಾನವ. ಇಲ್ಲಿ ಸಾವಿರಾರು ಜನ ಭಕ್ತರು ಇಲ್ಲಿವರೆಗೆ ಬೆಳಗ್ಗೆಯಿಂದ ಒಂದು 30,000 ಜನ ಬಂದು ಹೋಗಿದ್ದಾರೆ. ಹೌದೌದು, 30,000 ಜಾಸ್ತಿ ಜನ ಇಲ್ಲಿ ಬಂದು ಹೋಗಿದ್ದಾರೆ ಅಂದ್ರೆ ಇಲ್ಲಿನ ಸಾಯಿಬಾಬನಿಗೆ ಶಕ್ತಿ ಇದೆ, ಆಶೀರ್ವಾದ ಎಷ್ಟಿದೆ ಅಂತ ಅರ್ಥವಾಗುತ್ತೆ. ವೈಬ್ರೇಷನ್ ಇದೆ ಇಲ್ಲಿ. ಸಿರಿಡಿಯಲ್ಲಿ ಹೆಂಗ್ ವೈಬ್ರೇಷನ್ ಇದೆಯೋ ಅದೇ ರೀತಿ ಇಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ಅದರಿಂದ ಭಕ್ತರು ಬರ್ತಾರೆ. ಭಕ್ತರಿಗೆ ಸಂತೋಷ ಬಂದು ಸಂತೋಷವಾದ ಊಟ ಉಪಚಾರನ ನಾವು ನೋಡ್ಕೊಂತೀವಿ. ಇಲ್ಲಿನ ಭಕ್ತಾದಿಗಳು ಇಲ್ಲಿ ಯಾವ ಜಾತಿ ಮತ ಭೇದ ಏನು ಇಲ್ದಲೇ ಯಾವುದು ಇಲ್ಲ, ಎಲ್ಲರೂ ಸರ್ವರು ಸಮಾನರು, ಸರ್ವರು ಸಮಾನರು. ಆದ್ರಿಂದ ಇಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಇಲ್ಲಿ ನಮ್ಮ ಕಬಡ್ಡಿ ರವಿ ಬಳಗ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ. ಒಂದು ವಾರದಿಂದಲೂ ಒಂದೇ ಸಂಖ್ಯೆ ಯಾವ ರೀತಿ ನೀರು ನೋಡ್ಕೋಬೇಕು, ಪ್ಲೇಟ್ ನೋಡ್ಕೋಬೇಕು, ಎಲ್ಲ ವ್ಯವಸ್ಥೆ ಅವರವ್ರಿಗೆ ವ್ಯವಸ್ಥೆನ ಹಂಚಿತ್ತು. ಅದೇ ರೀತಿ ಎಲ್ಲ ಕೆಲಸ ಮಾಡ್ತಾರೆ. ಹಗಲು ರಾತ್ರಿ ಇವತ್ತು 11-11:30 ತನಕನು ಪ್ರಸಾದ ವಿನಿಯೋಗ ಆಗುತ್ತೆ. ಸರ್ವರು ಬಂದು ಸಂತೋಷದಿಂದ ಇದರಲ್ಲಿ ಭಾಗವಹಿಸಬೇಕು ಅಂತ ಸವಿನಯ ಪ್ರಾರ್ಥನೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಇಲ್ಲಿ ಎಲ್ರು ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡ್ತಾ ಇದಾರೆ. ಈಗ ನಾನು ಕೂಡ ಪ್ರಸಾದ ತಗೋಬೇಕು. ಇದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿದೆ. ಈ ಎಲ್ಲಾ ಭಕ್ತಾದಿಗಳಿಗೂ ನಮ್ಮ ಸಾಯಿಬಾಬಾ ಅವರು ಒಳ್ಳೇದ್ ಮಾಡ್ಲಿ. ಹಾಗೆ ಇವತ್ತು ಗುರು ಪೂರ್ಣಿಮಾ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್. ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು ಶ್ರೀ ಏಜೆನ್ಸೀಸ್. ಇವರು ಇವತ್ತಿನ ಗುರು ಪೂರ್ಣಿಮೆಗೆ ಒಂದು ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ನಿಜವಾಗ್ಲು ಇವರಿಗೂ ಕೂಡ ನಮ್ಮ ಸಾಯಿಬಾಬಾ ಅವರ ಕೃಪೆ ಇರ್ಲಿ. ಹಾಗೆ ಇನ್ನು ಇವರ ಶ್ರೀ ಏಜೆನ್ಸಿ ಏನಿದೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ, ಇನ್ನು ಹಲವಾರು ಬ್ರಾಂಚ್ಗಳು ಆಗ್ಲಿ ಅಂತ ನಾನಿವತ್ತು ನಮ್ಮ ಸಾಯಿಬಾಬಾರಲ್ಲಿ ಕೇಳ್ಕೊತೀನಿ. ತುಂಬಾ ಧನ್ಯವಾದಗಳು ಸರ್. ಹೀಗೆ ಇನ್ನು ಹಲವಾರು ಬ್ರಾಂಚ್ಗಳು ಮಾಡೋಂಗಾಗ್ಲಿ. ನಮ್ಮ ಬಾಬಾ ಅವರ ಕೃಪೆ ನಿಮ್ಮ ಮೇಲೆ ಸದಾ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ನಮ್ಮ ತುಮಕೂರಿನ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮೆ ತುಂಬಾ ಅದ್ದೂರಿಯಾಗಿ ನಡೀತು. ಇಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳು ಇವತ್ತು ನಾವು ಶಿರಡಿಗೆ ಹೋಗಿರೋ ತರ ಒಂದು ನಮಗೆ ಫೀಲ್ ಆಗ್ತಾ ಇದೆ. ನಾವು ಇಲ್ಲೇ ಇದ್ರು ಶಿರಡಿಗೆ ಹೋಗಿದೀವಿ ಅನ್ನೋ ತರ ಅನಿಸ್ತಾ ಇದೆ ಅಂತ ಹೇಳಿದ್ರು. ಅವರೆಲ್ಲರಿಗೂ ನಮ್ಮ ಬಾಬಾ ಅವರ ಕೃಪೆ ಇರ್ಲಿ. ಹಾಗೆ ಅವರೆಲ್ಲರೂ ನಮ್ಮ ಬಾಬಾ ಅವರ ಕೃಪಾರ್ಥಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ, ಇವತ್ತು ಯಾರ್ಯಾರೆಲ್ಲ ಈ ಒಂದು ಗುರು ಪೂರ್ಣಿಮೆ ದಿನ ಏನೆಲ್ಲ ಇಷ್ಟು ಕಷ್ಟಪಟ್ಟು ಇವತ್ತು ಎಲ್ಲ ಅವರ ಸೇವೆ ಮಾಡಿದ್ದಾರೆ, ಅವರೆಲ್ಲರಿಗೂ ನಮ್ಮ ಬಾಬಾ ಅವರು ಒಳ್ಳೇದ್ ಮಾಡ್ಲಿ, ಅವರಿಗೂ ಕೂಡ ಹಾಗೂ ಅವರ ಕುಟುಂಬಕ್ಕೂ ಒಳ್ಳೇದ್ ಮಾಡ್ಲಿ ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಂ ಸಾಯಿರಾಮ್.